ನಮಸ್ಕಾರ. ಇವತ್ತು ನಾವು ಫೆಬ್ರವರಿ 12, 2026ರ ಒಂದು ಆಧ್ಯಾತ್ಮಿಕ ಪ್ರವಚನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಇದ್ರಲ್ಲಿ ಒಂದು ಪದ ನನ್ನ ಗಮನವನ್ನು ಬಹಳ ಸೆಳೆಯಿತು: ಕಯಾಮತ್ ಸಮಯ. ಪ್ರಳಯದ ಕಾಲ. ಹೌದು. ಸಾಮಾನ್ಯವಾಗಿ ಈ ಪದ ಕೇಳಿದ ತಕ್ಷಣ ಮನಸ್ಸಿಗೆ ಬರೋದು ಭಯ, ವಿನಾಶ, ಎಲ್ಲವೂ ಮುಗೀತು ಅನ್ನೋ ಒಂದು ಚಿತ್ರಣ ಅಲ್ವಾ? ಖಂಡಿತ. ಆದ್ರೆ ಈ ಪ್ರವಚನ ಅದಕ್ಕೆ ಒಂದು ಸಂಪೂರ್ಣ ಹೊಸ ತಿರುವು ಕೊಡುತ್ತೆ. ಅದು ಇದನ್ನೊಂದು ಭಯದ ಸಮಯ ಅಂತ ಹೇಳೋ ಬದಲು ಇದೊಂದು ಸಂಭ್ರಮ, ಒಂದು ದೊಡ್ಡ ಬದಲಾವಣೆ ಸಮಯ ಅಂತ ಹೇಳುತ್ತೆ. ಹೌದು. ಅದೆಂಗೆ ಸಾಧ್ಯ? ಸರಿ, ಇದನ್ನೊಮ್ಮೆ ಬಿಡಿಸಿ ನೋಡೋಣ. ಹೌದು, ನೀವು ಹೇಳಿದ್ದು ಸರಿ. ಈ ಪ್ರವಚನದ ಮೊದಲ ವಾಕ್ಯದಲ್ಲೇ ಆ ಇಡೀ ಕಲ್ಪನೆಯ ತಿರುಳು ಅಡಗಿದೆ. ಅದು ಹೀಗೆ ಶುರುವಾಗುತ್ತೆ: ಮಧುರ ಮಕ್ಕಳೇ, ಇದು ಕಯಾಮತ್ ಸಮಯ. ರಾವಣನು ಎಲ್ಲರನ್ನೂ ಸಮಾಧಿ ಮಾಡಿದ್ದಾನೆ. ತಂದೆಯು ಅಮೃತವನ್ನು ಸುರಿಸಿ ಜೊತೆಗೆ ಕರೆದೊಯ್ಯಲು ಬಂದಿದ್ದಾರೆ ಅಂತ. ನೋಡಕ್ಕೆ ಸರಳ ವಾಕ್ಯದಂತೆ ಕಂಡ್ರೂ ಇದರಲ್ಲಿ ಒಂದು ಇಡೀ ಯುಗಚಕ್ರದ ಕಥೆ ಮತ್ತು ದೇವರ ಕೆಲಸದ ಉದ್ದೇಶ ಎರಡೂ ಇದೆ. ಹೋ, ಒಂದು ನಿಮಿಷ. ಇದು ಶುರುವಲ್ಲೇ ತುಂಬಾನೇ ಗಂಭೀರವಾಯ್ತು. ರಾವಣನು ಎಲ್ಲರನ್ನೂ ಸಮಾಧಿ ಮಾಡಿದಾನೆ ಅಂದ್ರೆ ಕೇಳೋಕೆ ಸ್ವಲ್ಪ ಭಯಾನಕವಾಗಿದೆ. ಈ ಪ್ರವಚನದ ಪ್ರಕಾರ ನಾವೆಲ್ಲರೂ ಒಂದ್ರೀತಿ ಜೀವಂತ ಶವಗಳ ತರನ? ಇದೊಂದು ದೊಡ್ಡ ಆರೋಪದ ಹಾಗೆ ಕೇಳಿಸ್ತೆ. ಇದನ್ನ ಅವರು ಹೇಗೆ ಸಮರ್ಥಿಸ್ಕೊಳ್ತಾರೆ? ಒಳ್ಳೆ ಪ್ರಶ್ನೆ. ಇದು ಖಂಡಿತವಾಗಿಯೂ ಅಕ್ಷರಶಃ ಅರ್ಥ ಅಲ್ಲ. ಇದು ಮಣ್ಣಿನ ಸಮಾಧಿ ಅಲ್ಲ. ಬದಲಿಗೆ ಇದೊಂದು ರೂಪಕ, ದೇಹ ಅಭಿಮಾನದ ಸಮಾಧಿ ಅಂತ. ದೇಹ ಅಭಿಮಾನದ ಸಮಾಧಿ ಅಂದ್ರೆ ಆತ್ಮ ತನ್ನ ನಿಜವಾದ ಸ್ವರೂಪವನ್ನೇ ಮರೆತುಬಿಟ್ಟಿದೆ. ನಾನೊಬ್ಬ ಚೈತನ್ಯ ಸ್ವರೂಪದ ಆತ್ಮ ಅನ್ನೋದನ್ನು ಮರೆತು ನಾನೇ ಈ ಮಾಂಸ ಮೂಳೆಯ ದೇಹ ಅಂತ ನಂಬಿಕೊಂಡು ಆ ದೇಹದ ಆಕರ್ಷಣೆ, ವಿಕಾರಗಳು, ಸಂಬಂಧಗಳಲ್ಲೇ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ತನ್ನ ನಿಜವಾದ ತನ್ನೆ ಯಾರು, ತನ್ನ ನಿಜವಾದ ಮನೆ ಯಾವುದು ಅಂತ ಮರೆತು ಒಂದು ರೀತಿ ಅಜ್ಞಾನದ ನಿದ್ರೆಯಲ್ಲಿದೆ. ಅದಕ್ಕೆ ಇದನ್ನ ಸಮಾಧಿ ಅಂತ ಹೇಳಿರೋದು. ಹಾಗಾದ್ರೆ ಇದೊಂದು ರೂಪಕ. ನಾವು ನಮ್ಮ ನಿಜವಾದ ಐಡೆಂಟಿಟಿ ಕಳ್ಕೊಂಡಿದ್ದೇವೆ ಅನ್ನೋದು ಇದರ ಅರ್ಥ. ಹೌದು, ಪರ್ಫೆಕ್ಟ್. ಈ ಸಮಾಧಿಯಿಂದ ಹೊರಗೆ ಬರೋದು ಹೇಗೆ? ಯಾರೋ ಬಂದು ನಮ್ಮನ್ನ ಕೈ ಹಿಡಿದು ಎಬ್ಬಿಸಬೇಕಲ್ವಾ? ಅದೇ ಪಾಯಿಂಟ್. ಪ್ರವಚನ ಹೇಳುತ್ತೆ, ತಂದೆಯೂ ಬಂದು ಕೋಲಿನಿಂದ ಬಡಿದು ಎಬ್ಬಿಸುವುದಿಲ್ಲ. ಬದಲಿಗೆ ಜ್ಞಾನಾಮೃತದ ವರ್ಷವನ್ನು ಸುರಿಸುತ್ತಾರೆ. ಅಂದ್ರೆ ಜ್ಞಾನವೆಂಬ ಅಮೃತದ ಮಳೆ. ಓ, ಜ್ಞಾನದ ಮಳೆ. ಹೌದು. ಒಂದು ಒಣಗಿ ಬರಡಾದ ನೆಲದ ಮೇಲೆ ಮಳೆ ಬಿದ್ರೆ ಹೇಗೆ ಎಲ್ಲವೂ ಮತ್ತೆ ಚಿಗುರುತ್ತೋ ಹಾಗೆ ಈ ಜ್ಞಾನದ ಮಾತುಗಳು ಆತ್ಮಕ್ಕೆ ಹೊಸ ಚೈತನ್ಯ ಕೊಡುತ್ತೆ. ಅಷ್ಟೇ ಅಲ್ಲ, ಅವರ ಪ್ರೀತಿಯನ್ನು ನೋಡಿ. ಅವರು ಕೇವಲ ಜ್ಞಾನ ಕೊಟ್ಟು ಸರಿ ಎದ್ದೇಳಿ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತ ಹೇಳಲ್ಲ. ಮತ್ತೇನ್ ಹೇಳ್ತಾರೆ? ನಾನು ನಿಮ್ಮನ್ನು ನನ್ನ ಜೊತೆ ನಮ್ಮ ನಿಜವಾದ ಮನೆಗೆ ವಾಪಸ್ ಕರೆದುಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಭರವಸೆ ಕೊಡ್ತಾರೆ. ಇದು ಒಂದು ದೊಡ್ಡ ಆಶ್ವಾಸನೆ. ವಾವ್! ಹಾಗಾದ್ರೆ ಈ ಜ್ಞಾನಾಮೃತ ಕೊಟ್ಟು ಸಮಾಧಿಯಿಂದ ಎಬ್ಬಿಸುವ ಶಕ್ತಿಯನ್ನು ಭೋಲಾ ಭಂಡಾರಿ ಅಂತ ಕರೆಯಲಾಗಿದೆ. ಈ ಪದವನ್ನು ನಾವು ಭಕ್ತಿಗೀತೆಗಳಲ್ಲಿ ಬಹಳ ಕೇಳಿದಿವಿ. ಆದ್ರೆ ಈ ಪ್ರವಚನದಲ್ಲಿ ಇದಕ್ಕೇನಾದ್ರೂ ವಿಶೇಷ ಅರ್ಥವಿದೆಯಾ? ಖಂಡಿತ ಇದೆ. ಭೋಲಾ ಅಂದ್ರೆ ಮುಗ್ಧ. ಅವರು ಎಷ್ಟೊಂದು ಮುಗ್ಧರು ಅಂದ್ರೆ ಸಮಾಜದಲ್ಲಿ ಯಾರೆನ್ನೂ ಕೆಟ್ಟವರು, ಪತಿತರು ಅಂತ ದೂರ ಇಡಲಾಗುತ್ತೋ. ಉದಾಹರಣೆಗೆ ಗಣಿಕೆಯರು, ಅಹಲ್ಯೆಯರು. ಹೌದು, ಪುರಾಣಗಳಲ್ಲಿ ಬರುವ ಪಾತ್ರಗಳು. ಹೌದು, ಅಂತಹ ಆತ್ಮಗಳನ್ನು ಸಹ ಮೇಲೆತ್ತಿ ಅವರಿಗೆ ಸ್ವರ್ಗದ ಮಾಲೀಕತ್ವವನ್ನು ಕೊಡುತ್ತಾರೆ. ಅಂದ್ರೆ ಅವರು ನಮ್ಮ ಪಾಪ ಪುಣ್ಯದ ಲೆಕ್ಕ, ನಮ್ಮ ರೆಸ್ಯೂಮೆ, ನಮ್ಮ ಹಿಂದಿನ ತಪ್ಪುಗಳನ್ನು ಅದನ್ನೆಲ್ಲ ನೋಡುದಿಲ್ವಾ? ಇದು ದೈವಿಕ ನ್ಯಾಯದ ಕಲ್ಪನೆಗೆ ಸ್ವಲ್ಪ ವಿರುದ್ಧವಾಗಿಲ್ವಾ? ಹೌದು, ಇದು ನಮ್ಮ ಕಲ್ಪನೆಯನ್ನು ಮೀರಿರುವಂಥದ್ದು. ಅವರು ಒಂದೇ ಒಂದು ದೃಷ್ಟಿಯಿಂದ ನೋಡುತ್ತಾರೆ: ಇದು ನನ್ನ ಮಗು. ನನ್ನ ಮಗು ಈಗ ದಾರಿ ತಪ್ಪಿದೆ, ದುಃಖದಲ್ಲಿದೆ, ದಣಿದಿದೆ. ಮೊದಲು ಇವರನ್ನು ಪ್ರೀತಿಯಿಂದ ಮೇಲೆತ್ತಬೇಕು. ಅವರ ದೃಷ್ಟಿಯಲ್ಲಿ ಭೇದಭಾವ ಇಲ್ಲ. ಇದೇ ಅವರ ಮುಗ್ಧತೆ. ಅಷ್ಟೇ ಅಲ್ಲ, ಅವರ ಮುಗ್ಧತೆಯ ಇನ್ನೊಂದು ಆಳವಾದ ಅಂಶ ಇದೆ. ಅದೇನು? ಯೋಚನೆ ಮಾಡಿ. ಇಂತಹ ಪತಿತರನ್ನು ಪಾವನ ಮಾಡಲು, ಸ್ವರ್ಗವನ್ನು ಸ್ಥಾಪಿಸಲು ಅವರು ಎಲ್ಲಿಗೆ ಬರುತ್ತಾರೆ? ಯಾವುದೋ ಪವಿತ್ರವಾದ ಸ್ವರ್ಗದಲ್ಲೋ ಶುದ್ಧವಾದ ಶರೀರದಲ್ಲೂ ಅಲ್ಲ. ಬದಲಿಗೆ ಇದೇ ಪತಿತ ಜಗತ್ತಿಗೆ. ಒಂದು ಸಾಧಾರಣ, ವೃದ್ಧ ಮತ್ತು ಹುಟ್ಟು ಸಾವಿನ ಚಕ್ರಕ್ಕೆ ಸಿಲುಕಿದ ಶರೀರವನ್ನು ಆಶ್ರಯಿಸಿ ಬರುತ್ತಾರೆ. ಯಾರೋ ಪಾವನತೆಯ ಸಾಗರವೋ ಅವರೇ ಪತಿತ ಜಗತ್ತಿನಲ್ಲಿ, ಪತಿತ ಶರೀರದಲ್ಲಿ ಬರುತ್ತಾರೆ. ಇದಕ್ಕಿಂತ ದೊಡ್ಡ ಮುಗ್ಧತೆ, ಸರಳತೆ ಇನ್ನೇನಿದೆ? ಇದು ಒಂದು ನಿಮಿಷ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಪರಮಶಕ್ತಿಯು ತನ್ನ ಕೆಲಸ ಮಾಡಲು ಒಂದು ಪರ್ಫೆಕ್ಟ್ ಆದ ಮಾಧ್ಯಮವನ್ನು ಆರಿಸಿಕೊಳ್ಳುವುದಿಲ್ಲ. ಇಲ್ಲ.
ಬದಲಿಗೆ ಒಂದು ಅಪರಿಪೂರ್ಣ ಸಾಮಾನ್ಯ ಮಾಧ್ಯಮವನ್ನು ಆರಿಸಿಕೊಳ್ಳುತ್ತೆ ಅಂತಾನ. ಇದು ದೇವರ ಬಗ್ಗೆ ಇರುವ ನಮ್ಮ ಸಾಮಾನ್ಯ ಕಲ್ಪನೆಗಳನ್ನು ಸಂಪೂರ್ಣವಾಗಿ ತಲೆಕೆಳಗು ಮಾಡುತ್ತೆ. ಹೌದು. ಇದು ನಿಜಕ್ಕೂ ಸ್ವಾರಸ್ಯಕರವಾಗಿದೆ. ಸರಿ, ಭೋಲಾ ಅಂದ್ರೆ ಮುಗ್ಧ ಅಂತ ಅರ್ಥವಾಯಿತು. ಹಾಗಾದ್ರೆ ಭಂಡಾರಿ ಅಂದ್ರೆ? ಭಂಡಾರಿ ಅಂದ್ರೆ ಖಜಾನೆಯ ಮಾಲೀಕ. ಅವರ ಜ್ಞಾನ, ಗುಣ, ಶಕ್ತಿಗಳ ಖಜಾನೆಗಳು ಎಲ್ಲ ಮಕ್ಕಳಿಗಾಗಿ ಯಾವಾಗಲೂ ತೆರೆದಿರ್ತವೆ. ಅವರು ಅರ್ಹತೆ ನೋಡೋದಿಲ್ಲ. ಹೇಗೆ ಮೋಡವು ಇದು ಫಲವತ್ತಾದ ಭೂಮಿ, ಇಲ್ಲೇ ಹೆಚ್ಚು ಮಳೆ ಸುರಿಸ್ತೇನೆ, ಇದು ಬರಡು ಭೂಮಿ, ಇಲ್ಲಿ ಸುರಿಸುವುದಿಲ್ಲ ಅಂತ ತಾರತಮ್ಯ ಮಾಡೋದಿಲ್ಲವೋ? ಹೌದು. ಹಾಗೆಯೇ ತಂದೆಯ ಕರುಣೆಯ ಮಳೆ ಎಲ್ಲರ ಮೇಲೆ ಸಮಾನವಾಗಿ ಸುರಿಯುತ್ತದೆ. ಅವರು ಕೇಳುವುದು ಒಂದೇ, ಮಕ್ಕಳೇ, ನಿಮ್ಮಲ್ಲಿರುವ ವಿಕಾರಗಳೆಂಬ ವಿಷವನ್ನು ಬಿಟ್ಟು ಈ ಜ್ಞಾನಾಮೃತವನ್ನು ಕುಡಿಯಿರಿ. ಈ ಸಮಾಧಿ, ಪಯಣ, ಮನೆಗೆ ವಾಪಸ್ ಹೋಗೋದು, ಈ ಮಾತುಗಳು ಕೇಳಿದಾಗ ನಮ್ಮ ಅಸ್ತಿತ್ವದ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಪ್ರವಚನದಲ್ಲಿ ದೂರದೇಶದ ನಿವಾಸಿ ಅನ್ನೋ ಒಂದು ಹಾಡಿನ ಉಲ್ಲೇಖ ಇದೆ. ಕೇಳೋಕೆ ಕಾವ್ಯಾತ್ಮಕವಾಗಿದೆ, ಆದ್ರೆ ಇದರ ಹಿಂದಿನ ಅಸಲಿ ಸಂದೇಶವೇನು? ನಾವ್ಯಾಕೆ ದೂರದೇಶದವರು? ಯಾಕಂದ್ರೆ ಈ ಪ್ರವಚನದ ಪ್ರಕಾರ ನಾವೆಲ್ಲರೂ ಆತ್ಮಗಳು, ಈ ಭೂಮಿಯ ಶಾಶ್ವತ ನಿವಾಸಿಗಳಲ್ಲ. ಓ, ನಾವಿಲ್ಲಿ ಪ್ರಯಾಣಿಕರು. ನಮ್ಮ ನಿಜವಾದ ಮನೆ ಶಾಂತಿಧಾಮ ಅಥವಾ ಪರಮಧಾಮ. ನಾವು ಅಲ್ಲಿಯ ನಿವಾಸಿಗಳು. ಈ ಜಗತ್ತು ಒಂದು ದೊಡ್ಡ ನಾಟಕದ ರಂಗಸ್ಥಳ. ಈ ದೇಹ ಅನ್ನೋದು ನಾವು ಪಾತ್ರ ಮಾಡಲು ಧರಿಸಿದ ಒಂದು ವೇಷಭೂಷಣ ಅಷ್ಟೇ. ಹಾಗಾದ್ರೆ ಈ ನಾಟಕ ಎಷ್ಟು ದಿನ ನಡೆಯುತ್ತೆ? ಇದ್ರ ಕಥೆ ಏನು? ಇದು 5000 ವರ್ಷಗಳ ಒಂದು ಚಕ್ರ. ಇದರಲ್ಲಿ ನಮ್ಮ ಆತ್ಮ 84 ಜನ್ಮಗಳ ಪಾತ್ರವನ್ನು ನಿರ್ವಹಿಸುತ್ತೆ. ಈ ನಾಟಕವನ್ನು ಸ್ಥೂಲವಾಗಿ 2 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲ 2500 ವರ್ಷ ರಾಮರಾಜ್ಯ, ಅಂದರೆ ಸತ್ಯಯುಗ ಮತ್ತು ತ್ರೇತಾಯುಗ. ಎರಡನೇ 2500 ವರ್ಷ ರಾವಣ ರಾಜ್ಯ, ಅಂದ್ರೆ ದ್ವಾಪರಯುಗ ಮತ್ತು ಕಲಿಯುಗ. ಓಕೆ, ರಾಮರಾಜ್ಯ, ರಾವಣ ರಾಜ್ಯ ಅಂದ ತಕ್ಷಣ ಜನರಿಗೆ ರಾಮಾಯಣದ ಕಥೆ ನೆನಪಾಗಬಹುದು. ಆದ್ರೆ ಇಲ್ಲಿ ಇದರ ಅರ್ಥ ಕೇವಲ ರಾಜರ ಆಳ್ವಿಕೆಯಲ್ಲ ಅಲ್ವಾ? ಸುವರ್ಣಯುಗ ಮತ್ತು ಅವನತಿಯ ಯುಗ ಅಂತ ಅರ್ಥೈಸಬಹುದಾ? ಖಂಡಿತ, ಪರ್ಫೆಕ್ಟ್. ರಾಮರಾಜ್ಯ ಅಂದ್ರೆ ಅಲ್ಲಿ ಸುಖ, ಶಾಂತಿ, ಪವಿತ್ರತೆ ಇರುತ್ತೆ. ದುಃಖದ ಹೆಸರೇ ಇರುವುದಿಲ್ಲ. ಅದು ಆತ್ಮದ ಸತೋಪ್ರಧಾನ ಸ್ಥಿತಿ. ರಾವಣ ರಾಜ್ಯ ಅಂದ್ರೆ ಅಲ್ಲಿ ದುಃಖ, ಅಶಾಂತಿ, ಅಪವಿತ್ರತೆ ತುಂಬಿರುತ್ತೆ. ಇದು ಆತ್ಮದ ತಮೋಪ್ರಧಾನ ಸ್ಥಿತಿ. ಇಲ್ಲೇ ನೋಡಿ, ಒಂದು ದೊಡ್ಡ ತಪ್ಪು ತಿಳುವಳಿಕೆ ಜನರಲ್ಲಿದೆ. ಈ ರಾವಣ ರಾಜ್ಯದಲ್ಲಿ ಕಷ್ಟ ಬಂದಾಗ ದೇವರೇ ನನಗ್ಯಾಕೆ ಈ ದುಃಖ ಕೊಟ್ಟೆ ಅಂತ ದೇವರನ್ನು ದೂರ್ತಾರೆ. ಹೌದು, ಇದು ಸಹಜವಾದ ಪ್ರತಿಕ್ರಿಯೆ. ಆದ್ರೆ ಈ ಪ್ರವಚನ ಹೇಳುತ್ತೆ ದೇವರು ದುಃಖ ಕೊಡುವುದಿಲ್ಲ ಅಂತ. ಹಾಗಾದ್ರೆ ಈ ದುಃಖ ಎಲ್ಲಿಂದ ಬರುತ್ತೆ? ಪ್ರವಚನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ತಂದೆಯ ಹೆಸರು ದುಃಖಹರ್ತ, ಸುಖಕರ್ತ ಅಂತ. ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವವರು. ಎಕ್ಸಾಕ್ಟ್ಲಿ. ಅವರು ಸುಖದ ಸಾಗರ. ಅವರು ಹೇಗೆ ತಮ್ಮ ಮಕ್ಕಳಿಗೆ ದುಃಖ ಕೊಡಲು ಸಾಧ್ಯ? ಸರಿ. ದುಃಖ ಬರುವುದು ರಾವಣ ರಾಜ್ಯದಲ್ಲಿ, ನಮ್ಮದೇ ಕರ್ಮಗಳಿಂದ, ವಿಕಾರಗಳಿಗೆ ವಶರಾಗುವುದರಿಂದ. ತಂದೆಯೂ ಬರುವುದೇ ಈ ದುಃಖದ ಜಗತ್ತನ್ನು ಮುಗಿಸಿ ಸುಖದ ಜಗತ್ತಾದ ಸ್ವರ್ಗವನ್ನು ಸ್ಥಾಪಿಸಲು. ಈ ಇಡೀ ಚರ್ಚೆ ನನಗೆ ತಿಳಿದಿರುವ ಕಥೆಗಳು, ಪುರಾಣಗಳಿಗೆ ಒಂದು ಹೊಸ ಅರ್ಥವನ್ನು, ಒಂದು ಮನೋವೈಜ್ಞಾನಿಕ ಆಯಾಮವನ್ನು ಕೊಡುತ್ತಿದೆ. ಉದಾಹರಣೆಗೆ, ಪ್ರವಚನದಲ್ಲಿ ಅಮೃತಸರ ಮತ್ತು ಅಮರ ಕಥೆಯ ಬಗ್ಗೆ ಮಾತಾಡಿದ್ದಾರೆ. ಹೌದು, ಸಿಖ್ಖರು ಅಮೃತಸರ ಸರೋವರವನ್ನು ಸೇವೆಯೆಂದು ಭಾವಿಸಿ ಸ್ವಚ್ಛಗೊಳಿಸುತ್ತಾರೆ. ಅದರಲ್ಲಿನ ಕೆಸರು ತೆಗೆಯುತ್ತಾರೆ. ಹೌದು. ಹಾಗೆಯೇ ತಂದೆಯು ಜನ್ಮಜನ್ಮಾಂತರಗಳಿಂದ ನಮ್ಮ ಆತ್ಮದಲ್ಲಿ ತುಂಬಿಕೊಂಡಿರುವ ವಿಕಾರಗಳೆಂಬ ಕೆಸರನ್ನು ಜ್ಞಾನಾಮೃತದಿಂದ ಸ್ವಚ್ಛಗೊಳಿಸಿ ನಮ್ಮನ್ನು ಮತ್ತೆ ಅಮೃತ ಸರೋವರವನ್ನಾಗಿ ಮಾಡುತ್ತಾರೆ. ಹಾಗೆಯೇ ಶಿವನು ಈಗ ನಮಗೆ ಹೇಳುತ್ತಿರುವ ಈ ಜ್ಞಾನವೇ ನಿಜವಾದ ಅಮರ ಕಥೆ. ಓ, ಯಾಕಂದ್ರೆ ಇದನ್ನು ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಈ ಮೃತ್ಯುಲೋಕದಿಂದ ಅಮರಲೋಕಕ್ಕೆ ಹೋಗುತ್ತೇವೆ. ಹಾಗಾದ್ರೆ ಇದು ಕೇವಲ ಒಂದು ಸ್ಥಳ ಅಥವಾ ಒಂದು ಕಥೆಯಲ್ಲ, ಬದಲಿಗೆ ನಮ್ಮೊಳಗಿನ ಒಂದು ಆಂತರಿಕ ಶುದ್ಧೀಕರಣದ ಪ್ರಕ್ರಿಯೆ. ಹೌದು. ಪ್ರತಿಕೃತಿಯನ್ನು ಸುಡುತ್ತೇವೆ. ಆದ್ರೆ ಈ ಪ್ರವಚನ ಹೇಳ್ತಿದೆ ನಾವು ತಪ್ಪು ವಿಳಾಸದಲ್ಲಿ ವಿಲನ್ನನ್ನು ಹುಡುಕ್ತಿದ್ದೇವೆ ಅಂತ. ಹಾಗಾದ್ರೆ ನಿಜವಾದ ರಾವಣ ಯಾರು? ಅತ್ಯುತ್ತಮ ಪ್ರಶ್ನೆ. ರಾವಣ ಅಂದ್ರೆ 10 ತಲೆಯ ವ್ಯಕ್ತಿಯಲ್ಲ. ಓಕೆ. ಬದಲಿಗೆ ಪ್ರತಿಯೊಬ್ಬ ಮನುಷ್ಯನ, ಅಂದ್ರೆ ಸ್ತ್ರೀ ಮತ್ತು ಪುರುಷ ಇಬ್ಬರಲ್ಲಿಯೂ ಇರುವ 5 ವಿಕಾರಗಳು. ಕಾಮ, ಕ್ರೋಧ. ಹೌದು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವೇ ರಾವಣನ 10 ತಲೆಗಳು. ಓ, ಈ ಆಂತರಿಕ ಶತ್ರುಗಳ ಮೇಲೆ ನಾವು ಜಯ ಸಾಧಿಸುವುದೇ ನಿಜವಾದ ದಸರಾ.
ಆಗಲೇ ರಾಮರಾಜ್ಯ ಸ್ಥಾಪನೆಯಾಗುವುದು. ಈ ಆಂತರಿಕ ಯುದ್ಧದಲ್ಲಿ ಗೆದ್ರೆ ಅದಕ್ಕೊಂದು ಸ್ಮಾರಕ ಇರ್ಬೇಕದ? ನಾವು ಜಪ ಮಾಡೋ ಮಾಲೆ ಅಂದ್ರೆ ವಿಜಯ ಮಾಲೆಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ. ಆ ಮಾಲೆ ಕೇವಲ ಜಪ ಮಾಡೋದಕ್ಕಲ್ಲ, ಅದು ನಮ್ಮ ವಿಜಯದ ಸ್ಮಾರಕ. ಮಾಲೆಯ ತುದಿಯಲ್ಲಿರುವ ಹೂವು ಶಿವಬಾಬಾ, ಅದರ ಕೆಳಗಿರುವ ಜೋಡಿಮಣಿ ಬ್ರಹ್ಮ ಸರಸ್ವತಿ, ಉಳಿದ 108 ಮಣಿಗಳು ಯಾರು ಈ ಯುಗದಲ್ಲಿ ತಂದೆಯ ಈ ಕೆಲಸಕ್ಕೆ ಸಂಪೂರ್ಣ ಸಹಾಯಕರಾಗಿ ಪವಿತ್ರರಾಗಿ ಜಗತ್ತಿನ ಸೇವೆ ಮಾಡುತ್ತಾರೋ ಅವರು. ಓ ಹಾಗೆ. ಆ ಮಾಲೆಯ ಮಣಿಯಾಗುವುದೇ ನಮ್ಮ ಗುರಿ. ಸರಿ, ಇದೆಲ್ಲವೂ ತುಂಬಾ ಆಳವಾದ ಆಧ್ಯಾತ್ಮಿಕ ಸಿದ್ಧಾಂತ, ಕೇಳಲು ಚೆನ್ನಾಗಿದೆ. ಆದರೆ ಇದನ್ನು ನಮ್ಮ ದೈನಂದಿನ ಜೀವನಕ್ಕೆ ಅಳವಡಿಸಿಕೊಳ್ಳುವುದು ಹೇಗೆ? ಈ ಪ್ರವಚನದಿಂದ ನಾವು ಕಲಿಯಬೇಕಾದ ಪ್ರಾಯೋಗಿಕ ಪಾಠಗಳೇನು? 2 ಮುಖ್ಯ ವಿಷಯಗಳನ್ನು ಹೇಳಬಹುದು. ಮೊದಲನೆಯದ್ದು ಮತ್ತು ಅತ್ಯಂತ ಮುಖ್ಯವಾದದ್ದು ಪವಿತ್ರತೆ. ಪವಿತ್ರತೆ? ತಂದೆ ಹೇಳ್ತಾರೆ, ಮಕ್ಕಳೇ, ಈ ನಿಮ್ಮ ಕೊನೆಯ ಜನ್ಮದಲ್ಲಿ ವಿಕಾರಗಳ ವಿಷವನ್ನು ಬಿಟ್ಟು ಜ್ಞಾನಾಮೃತವನ್ನು ಕುಡಿಯಿರಿ ಮತ್ತು ಇತರರಿಗೂ ಕುಡಿಸಿರಿ. ಅಂದ್ರೆ ಮೊದಲು ನಾವು ನಮ್ಮ ಸಂಕಲ್ಪ, ಮಾತು, ಕೃತಿಯಲ್ಲಿ ಸಂಪೂರ್ಣ ಪವಿತ್ರರಾಗಬೇಕು. ನಂತರ ಈ ಜ್ಞಾನವನ್ನು ಇತರರಿಗೂ ನೀಡಿ ಅವರ ಜೀವನವನ್ನು ಬದಲಾಯಿಸುವ ಸೇವೆ ಮಾಡಬೇಕು. ಮುಳ್ಳಿನಂತಾದ ಮನುಷ್ಯರನ್ನು ಹೂಗಳನ್ನಾಗಿ ಮಾಡುವ ಸೇವೆ. ಇದು ಮೊದಲನೆಯದ್ದು. ಎರಡನೇ ಮುಖ್ಯ ಅಂಶ ಯಾವುದು? ಎರಡನೆಯದ್ದು ತಂದೆಯ ನೆನಪು. ವಿಜಯಮಾಲೆಯ ಮಣಿಯಾಗಲು, ಸ್ವರ್ಗದ ಅಧಿಕಾರ ಪಡೆಯಲು ಒಂದೇ ಸಾಧನೆವೆಂದರೆ ತಂದೆಯ ನಿರಂತರ ನೆನಪು. ನಾವು ಎಷ್ಟು ಪ್ರೀತಿಯಿಂದ ಅವರನ್ನು ನೆನಪಿಸುತ್ತೇವೆಯೋ ಅಷ್ಟು ಅವರ ಶಕ್ತಿಗಳು ನಮ್ಮಲ್ಲಿ ತುಂಬಿಕೊಳ್ಳುತ್ತವೆ. ಓಕೆ. ಆಗ ನಾವು ಕೂಡ ಅವರಂತೆ ದುಃಖಹರ್ತ, ಸುಖಕರ್ತ ಆಗಿ ಎಲ್ಲರ ದುಃಖವನ್ನು ದೂರ ಮಾಡಿ ಸುಖವನ್ನು ನೀಡುವ ಸೇವೆ ಮಾಡುತ್ತೇವೆ. ಈ 2 ಅಂಶಗಳು, ಪವಿತ್ರತೆ ಮತ್ತು ನೆನಪಿನ ಮೂಲಕ ಸೇವೆ, ಇವೇ ನಮ್ಮ ಆಧ್ಯಾತ್ಮಿಕ ಅಭ್ಯಾಸದ ಅಡಿಪಾಯ. ಪ್ರವಚನದ ಕೊನೆಯಲ್ಲಿ ಒಂದು ವರದಾನದ ಬಗ್ಗೆ ಹೇಳಲಾಗಿದೆ. ಮಾಸ್ಟರ್ ಜ್ಞಾನ ಸೂರ್ಯರಾಗಿ ನಿಮ್ಮ ಅಲೌಕಿಕ ಮತ್ತು ರೂಹಾನಿ ವೃತ್ತಿಯಿಂದ ಸರ್ವ ಆತ್ಮಗಳ ಮೇಲೆ ಪ್ರಭಾವ ಬೀರಿ. ಮಾಸ್ಟರ್ ಜ್ಞಾನ ಸೂರ್ಯ ಕೇಳೋಕೆ ತುಂಬಾನೇ ಭವ್ಯವಾಗಿದೆ. ಇದರ ಪ್ರಾಯೋಗಿಕ ಅರ್ಥವೇನು? ನಾವೆಲ್ಲರೂ ಸೂರ್ಯನ ಹಾಗೆ ಆಗಬೇಕು ಅಂದ್ರೆ ನಮ್ಮ ಆಂತರಿಕ ಸ್ಥಿತಿ ಎಷ್ಟು ಶಕ್ತಿಯುತವಾಗಬೇಕು ಅಂದ್ರೆ ನಾವು ಬಾಯಿ ಮಾತಿನಲ್ಲಿ ಏನನ್ನೂ ಹೇಳಬೇಕಾಗಿಲ್ಲ. ನಮ್ಮ ಇರುವಿಕೆ, ನಮ್ಮ ದೃಷ್ಟಿ, ನಮ್ಮ ಕಂಪನಗಳು, ವೈಬ್ರೇಷನ್ಸ್ ಇತರರಿಗೆ ಶಾಂತಿ ಮತ್ತು ಶಕ್ತಿಯ ಅನುಭವ ಕೊಡಬೇಕು. ಸೂರ್ಯ ಬಂದಾಗ ಕತ್ತಲೆ ತಾನಾಗೆ ಓಡಿ ಹೋಗುತ್ತಲ್ವೇ? ಎಕ್ಸಾಕ್ಟ್ಲಿ. ಹಾಗೆ ಜ್ಞಾನಸೂರ್ಯರಾದ ಆತ್ಮಗಳು ಎಲ್ಲೇ ಹೋದರೂ ಅಲ್ಲಿನ ಅಜ್ಞಾನ, ದುಃಖದ ಕತ್ತಲೆ ದೂರವಾಡಬೇಕು. ಇದಕ್ಕೆ ಪೂರಕವಾಗಿ ಇಂದಿನ ಸ್ಲೋಗನ್ ಕೂಡ ಇದೆ. ಸದಾ ಸ್ವಮಾನದ ಆಸನದ ಮೇಲೆ ಸ್ಥಿತರಾಗಿರಿ, ಆಗ ಸರ್ವಶಕ್ತಿಗಳು ನಿಮ್ಮ ಆದೇಶವನ್ನು ಪಾಲಿಸುತ್ತವೆ. ಸ್ವಮಾನದ ಆಸನ ಅಂದ್ರೇನು? ಅಂದ್ರೆ ನಮ್ಮ ನಿಜವಾದ ಸ್ವರೂಪದ ಅರಿವಿನಲ್ಲಿರುವುದು. ನಾನು ಮಾಸ್ಟರ್ ಜ್ಞಾನ ಸೂರ್ಯ, ನಾನು ಪವಿತ್ರ ಆತ್ಮ, ನಾನು ದೇವರ ಮಗು, ಇವೆಲ್ಲವೂ ನಮ್ಮ ಸ್ವಾಮಾನಗಳು. ಇದು ಅಹಂಕಾರ ಅಲ್ಲ? ಖಂಡಿತ ಅಲ್ಲ. ಇದೊಂದು ಅಹಂಕಾರವಲ್ಲ, ಬದಲಿಗೆ ನಮ್ಮ ನಿಜವಾದ ಆತ್ಮಗೌರವ. ಈ ಅರಿವಿನ ಸಿಂಹಾಸನದ ಮೇಲೆ ನಾವು ಸ್ಥಿರವಾಗಿ ಕುಳಿತಾಗ ಜ್ಞಾನ, ಸುಖ, ಶಾಂತಿ, ಪ್ರೀತಿ, ಶಕ್ತಿ ಈ ಎಲ್ಲ ದೈವಿ ಗುಣಗಳು ನಮ್ಮ ದಾಸಿಯರಂತೆ ನಮ್ಮ ಜೊತೆ ಇರ್ತವೆ. ನಾವು ಅವುಗಳಿಗಾಗಿ ಹುಡುಕಾಡಬೇಕಾಗಿಲ್ಲ. ಹಾಗಾದ್ರೆ ಇಂದಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ನಾವೊಂದು ಅದ್ಭುತ ಪಯಣವನ್ನು ನೋಡಿದ್ದೇವೆ. ಕಯಾಮತ್ ಎಂಬ ಭಯಾನಕ ಪದವನ್ನು ಒಂದು ಸಂಭ್ರಮದ ಪರಿವರ್ತನೆಯ ಸಮಯವಾಗಿ ನೋಡಿದೆವು. ಹೌದು. ನಮ್ಮನ್ನು ನಾವೇ ಹಾಕಿಕೊಂಡಿರುವ ದೇಹಾಭಿಮಾನದ ಸಮಾಧಿಯಿಂದ ಒಂದು ಅಸಾಂಪ್ರದಾಯಿಕ ದೈವಿಕ ಶಕ್ತಿಯು ನೀಡುವ ಜ್ಞಾನಾಮೃತದ ಮೂಲಕ ಎಚ್ಚೆತ್ತುಕೊಳ್ಳುವ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಂಡೆವು. ಕೊನೆಗೆ ಕೇವಲ ಸಮಾಧಿಯಿಂದ ಹೊರಬರುವುದು ಮಾತ್ರವಲ್ಲ, ನಾವೇ ಒಬ್ಬ ಜ್ಞಾನಸೂರ್ಯನಾಗುವ ಗುರಿಯನ್ನು ಇಟ್ಟುಕೊಳ್ಳಬೇಕು ಅನ್ನೋದನ್ನು ತಿಳಿದುಕೊಂಡೆವು. ಹೌದು. ಮತ್ತು ಈ ಪ್ರವಚನ ಯಶಸ್ಸಿಗೆ ಏಕತೆ ಮತ್ತು ನಂಬಿಕೆಯನ್ನು ಮುಖ್ಯವೆಂದು ಒತ್ತಿ ಹೇಳುತ್ತದೆ. ಕೇವಲ ಜ್ಞಾನಿಯಾಗಿರುವುದು ಮಾತ್ರವಲ್ಲ, ಜೊತೆಗೆ ಸ್ನೇಹಿಯಾಗಿಯೂ ಇರಬೇಕು ಅಂತ ಹೇಳುತ್ತೆ. ಜ್ಞಾನ ಮತ್ತು ಸ್ನೇಹದ ಸಮತೋಲನದಿಂದ ಮಾತ್ರ ಸಂಘಟನೆ ಒಂದಾಗಲು ಸಾಧ್ಯ. ಇದನ್ನು ವೈಯಕ್ತಿಕ ಪಯಣದಂತೆ ಕಾಣುತ್ತೆ. ಆದ್ರೆ ಒಂದು ಸಂಘಟನೆಯಲ್ಲಿ ಎಲ್ಲರೂ ಜ್ಞಾನಸೂರ್ಯರಾದಾಗ ಏನಾಗುತ್ತೆ? ಇದು ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಎಲ್ಲರೂ ಸೂರ್ಯರಾದ್ರೆ ಆ ಜಗತ್ತು ಇನ್ನಷ್ಟು ಪ್ರಕಾಶಮಾನವಾಗುತ್ತದೆಯಾ, ಅಥವಾ ಒಬ್ಬ ಸೂರ್ಯನ ಬೆಳಕು ಇನ್ನೊಬ್ಬ ಸೂರ್ಯನ ಮೇಲೆ ನೆರಳು ಬೀಳುವ ಸಾಧ್ಯತೆ ಇದೆಯಾ? ಅದೇ ನಾವು ಚಿಂತಿಸಬೇಕಾದ ವಿಷಯ. ಪ್ರತಿಯೊಬ್ಬರೂ ಮಾಸ್ಟರ್ ಜ್ಞಾನಸೂರ್ಯನಾಗುವ ಗುರಿಯನ್ನು ಹೊಂದಿದಾಗ, ಆ ಬೆಳಕುಗಳು ಒಟ್ಟಿಗೆ ಸೇರಿದಾಗ ಏನಾಗ್ತದೆ?
ಆಧ್ಯಾತ್ಮಿಕ ಅಧಿಕಾರದ ಅನ್ವೇಷಣೆಯಲ್ಲಿ ಜ್ಞಾನಸೂರ್ಯನಾಗುವ ಶಕ್ತಿಯನ್ನು ಮತ್ತು ನಾನು ನಿಮಿತ್ತ ಎಂಬ ವಿನಮ್ರತೆಯನ್ನು ನಾವು ಹೇಗೆ ಸಮತೋಲನದಲ್ಲಿಡಬೇಕು? ಶಕ್ತಿ ಮತ್ತು ವಿನಮ್ರತೆ. ಹೌದು. ಅಧಿಕಾರ ಮತ್ತು ಸೇವೆ ಇವೆರಡರ ನಡುವಿನ ಸಮತೋಲನವನ್ನು ಸಾಧಿಸುವುದೇ ನಿಜವಾದ ಆಧ್ಯಾತ್ಮಿಕತೆಯ ಸವಾಲು.